ಇವತ್ತು ನಾಡಿನ ಉದ್ದಗಲಕ್ಕೂ ಇವತ್ತೇನು ಆಂಜನೇಯಾದ್ರಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಇವತ್ತೇನು 2008ರಲ್ಲಿ ಇವತ್ತೇನು ಮಾಲಾಧಾರಿ ಕಾರ್ಯಕ್ರಮ ವಿದ್ಯಾದಾಸ್ ಬಾಬೂಜಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅಂದು 13 ಜನಗಳ ಒಂದು ಮಾಲಾರ್ಪಣೆಯನ್ನು ಮಾಡಿ ಇವತ್ತೇನು ಮಾಲಾಧಾರಿಗಳನ್ನ ಅವತ್ತು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇವತ್ತು ಇಡೀ ಭಾರತದಲ್ಲಿ ಉದ್ದಗಲಕ್ಕೂ 1 ಕೋಟಿಗೂ ಅಧಿಕ ಜನ ಇವತ್ತು ಆಂಜನೇಯಾದ್ರಿ ಮಾಲೆಯನ್ನು ಧರಿಸ್ತಾ ಇದ್ದಾರೆ. ಇವತ್ತೇನು ಅಂದು ವಿದ್ಯಾದಾಸ್ ಬಾಬೂಜಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಆಂಜನೇಯಾದ್ರಿ ಹುಟ್ಟಿದ ನಾಡು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು ಕಿಷ್ಕಿಂಧ ನಾಡಿನ ಆಂಜನೇಯಾದ್ರಿ ಬೆಟ್ಟ. ಹಾಗಾಗಿ ಇಲ್ಲಿ ಎಲ್ಲ ಬರ್ತಕ್ಕಂಥ ಭಕ್ತರು ಶಾಂತಿಯುತವಾಗಿ ಇವತ್ತು ಮಾಲಾಧಾರಿಗಳು ದರ್ಶನ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಇವತ್ತು ಶಾಂತಿ ರೀತಿಯಿಂದ ಈ ನಾಡಿನ ಆಂಜನೇಯನ ಆಶೀರ್ವಾದವನ್ನು ಪಡೆದು ತಮ್ಮ ಸ್ಥಳಕ್ಕೆ ತಾವು ತೆರಳುವಂತೆ ಮತ್ತು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವಂತ ಶಕ್ತಿ ಆಂಜನೇಯಾದ್ರಿ ಬೆಟ್ಟದ ಮಾರುತಿ ದೇವಾಗ ಮತ್ತು ವಿದ್ಯಾದಾಸ್ ಬಾಬುಗೆ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೆ ಮತ್ತೊಮ್ಮೆ ಮಾಲಾಧಾರಿಗಳಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಖಂಡ ಭಾರತ ದೇಶದಲ್ಲಿರ್ತಕ್ಕಂಥ ಹನುಮ ಮಾಲೆಧಾರಿಗಳ ಹನುಮನ ಮಾನವೋತ್ಸವ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲ ಹನುಮ ಮಾಲೆಧಾರಿಗಳಿಗೆ ನಾನು ಹನುಮ ಮಾಲೆಧಾರಿಗಳಿಗೆ ಶುಭಾಶಯನ್ನು ಕೋರುತ್ತಾ, ಜೊತೆಗೆ ಈಗ ಇರ್ತಕ್ಕಂಥ ಇಡೀ ಭೂಮಂಡಲಕ್ಕೆ ಇಡೀ ಜೀವರಾಶಿ ಮನುಷ್ಯನೇ ಒಂದು ಗುಲಾಮ. ಇಡೀ ಭಾರತ ದೇಶದ ಸಂವಿಧಾನ ಕಾನೂನಿಗೆ ಅಧಿಕಾರಿಗಳೇ ಗುಲಾಮರು. ಏನಪ್ಪ ಅಂದ್ರೆ ಇಡೀ ಕಾನೂನಿಗೆ ಏನಪ್ಪ ಅಂದ್ರೆ ಕಾನೂನು ಇರ್ತಕ್ಕಂಥ ಎಲ್ಲ ಮಾನವನ ಕುಲಕ್ಕೆ ಒಂದು ಒಳ್ಳೆಯದು ಭದ್ರವಾದ ಕೋಟೆ. ಅದರ ಜೊತೆಗೆ ಆ ನ್ಯಾಯ ಅಂಗಕ್ಕೆ ಏನಪ್ಪ ಅಂದ್ರೆ ನ್ಯಾಯಾಂಗವೇ ಇವತ್ತೇನಪ್ಪ ಅಂದ್ರೆ ಭದ್ರವಾದ ಬುನಾದಿ. ಅದರ ಜೊತೆಯಲ್ಲಿ ಇಡೀ ನಾಡಿನಲ್ಲಿ ಇರ್ತಕ್ಕಂಥ ನಾವು ದೇಶ ಭಕ್ತರು, ಹನುಮನ ಭಕ್ತರು, ಹನುಮನಿಗೆ ಗುಲಾಮರು. ನಾವು ಒಂದಿಲ್ಲ ಒಂದು ಗುಲಾಮರು ಇರ್ತಕ್ಕಂಥ ಈ ಪ್ರಪಂಚದಲ್ಲಿ ಮಾನವನ ಒಂದು ಮುಕ್ತಿ ಏನು ಸಿಗಬೇಕಾದ್ರೆ ಇವತ್ತು ಮುಕ್ತಿ ಹೊಂದಲು ಗುರುವಿನ ಗುಲಾಮನಾಗ ತನಕ ಒಂದದೇ ಮುಕ್ತಿ ಅಂತ ಹೇಳ್ತಾ ಒಂದು ನಾಡ ನುಡಿಯ ಜೊತೆಗೆ ಇರ್ತಕ್ಕಂಥ ನಾವೆಲ್ಲ ಮಾನವರು ಇವತ್ತು ನಮ್ಮ ಕಷ್ಟ ಕಾರ್ಪಣ್ಯವನ್ನು ದೂರ ಮಾಡಿ ಇರ್ತಕ್ಕಂಥ ನಮ್ಮ ಮಾನವ ಕುಲಕ್ಕೆ ನಮ್ಮ ಜೀವಕ್ಕೆ ಒಂದು ಒಳಿತಾಗಲಂತ ಹನುಮ ಮಾಲೆ ಹಾಕೋರ ಜೊತೆಗೆ ಈ ನಾಡಿನ ದೇಶದಲ್ಲಿ ಇರ್ತಕ್ಕಂಥ ಹನುಮ ಮಾಲಾಧಾರಿಗಳಿಗೆ ಹನುಮ ಮಾಲಾಧಾರ ಶುಭಾಶಯವನ್ನು ಕೋರುತ್ತಾ, ಜೊತೆಗೆ ಆಂಜನೇಯಾದ್ರಿ ಬೆಟ್ಟ ಈ ಕಿಷ್ಕಿಂಧ ಮಹಾಪರ್ವತ, ಈ ಪರ್ವತದಲ್ಲಿ ರಾಮಾಯಣ ಮಹಾಭಾರತದಲ್ಲಿ ಇರ್ತಕ್ಕಂಥ ಹನುಮನ ಒಂದು ಶ್ರೇಯಸ್ಸು, ರಾವಣ ಸಂಹಾರ, ದುಷ್ಟ ಸಂಹಾರಕ್ಕಾಗಿ ನೆಲೆ ನಿಂತ ಹನುಮನ ನಾಡಿನಲ್ಲಿರ್ತಕ್ಕಂಥ ಹನುಮನ ವಿದ್ಯಾದಾಸ್ ಬಾಬು ಗುರುಜಿಯವರ ಒಂದು ಮೆಟ್ಟಲು ಅಥವಾ ಇನ್ನಿತರ ಎಲ್ಲ ಭಕ್ತಾದಿಗಳ ಅಭಿವೃದ್ಧಿ ಮತ್ತು ಬೆಟ್ಟದ ಅಭಿವೃದ್ಧಿಗೆ ಇವತ್ತು ಶ್ರಮ ಪಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಜಿಲ್ಲಾಡಳಿತ ಮತ್ತು ಇವತ್ತು ನಮ್ಮ ಬೆಟ್ಟದ ಭಕ್ತಾದಿಗಳಿಗೆ ಸುತ್ತಲೂ ಬೆಟ್ಟದ ಪರಿಕ್ರಮ ಇವತ್ತು ಸುತ್ತುವರಿದ್ರೆ ಮಾತ್ರ ಇವತ್ತು ಭಕ್ತಿ ಹೊಂದಲು ಒಂದು ಇವತ್ತ ಭಕ್ತಾದಿಗಳಿಗೆ ಇವತ್ತು ಶ್ರೇಯಸ್ಸು ಸಿಗುತ್ತದೆ. ಅದರ ಜೊತೆಯಲ್ಲಿ ಜಿಲ್ಲಾಡಳಿತ ಮತ್ತು ಈ ಮೇಲೆ ಇರ್ತಕ್ಕಂಥ ಮತ್ತು ಸುತ್ತ ಪರಿಕ್ರಮಣಕ್ಕೆ ಇವತ್ತು ಯಾವುದೇ ತರದ ಅಭಿವೃದ್ಧಿ ಮಾಡಿಲ್ಲ. ಅದ್ರಗೋಸ್ಕರ ಭಕ್ತಾದಿಗಳಿಗೆ ಇವತ್ತು ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಜಿಲ್ಲಾಧಿಕಾರಿ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೆಚ್ಚಿನ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಇವತ್ತು ಹನುಮನ ಭಕ್ತ ಮಾಲಾಧಾರಿಗಳಿಗೆ ಯಾವುದೇ ತೊಂದರೆ ಆಗದಾರಂತೆ ಎಲ್ಲರಿಗೆ ಇವತ್ತು ಹನುಮನ ಒಂದು ದೇವರಂತ ಹೆಂಗ್ ನೋಡ್ತಾರೆ ಅದ್ರ ಜೊತೆಯಲ್ಲಿ ನಮ್ಮ ಹನುಮನ ಭಕ್ತರನ್ನು ನೋಡಬೇಕಾಗಿನಂತೆ ನಾನು 4 ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತೇನು ಹನುಮ ಮಾಲೆ ಭಕ್ತರು ಇವತ್ತು ಆಂಜನೇಯಾದ್ರಿ ಬೆಟ್ಟಕ್ಕೆ ಬಂದಿರುವುದು ನೋಡಿದರೆ ಬಹಳ ಸಂತೋಷವಾಗುತ್ತೆ. ಇವತ್ತು ಅಂದು ಏನು 2008ರಲ್ಲಿ ವಿದ್ಯಾದಾಸ್ ಬಾಬಾ ಅವರು ಇದೇನು ಆಂಜನೇಯ ಮಾಲೆ ಅನ್ನೋ ಪ್ರಾರಂಭಿಸಿದರು. ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ಇನ್ನೂ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಮಾಲೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಮಾಲೆ ಹಾಕುವವರ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಮಹಾರಾಷ್ಟ್ರ ಮತ್ತು ಆಂಧ್ರ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈಗ ಹನುಮ ಮಾಲೆಯನ್ನು ಹಾಕೊಳ್ತಾ ಇರೋದು ನೋಡಿದ್ರೆ ನಮ್ಮ ಗಂಗಾವತಿ ಆಂಜನೇಯಾದ್ರಿ ಬೆಟ್ಟದ ಮತ್ತು ಈ ಕಿಷ್ಕಿಂಧ ಪ್ರಾಂತ್ಯದ ಜನರ ಒಂದು ಇವತ್ತಿನ ಧಾರ್ಮಿಕ ಕ್ಷೇತ್ರಕ್ಕೆ ಇದು ಒಂದು ಹೆಸರು ತರುವಂತ ಕೆಲಸ ಆಗಿದೆ. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಇವತ್ತೇನು ಇಲ್ಲಿ ಆಡಳಿತ ಏನಿದೆ, ಜಿಲ್ಲಾ ಆಡಳಿತ ಅತ್ಯಂತ ಚೌಕಟ್ಟಾಗಿರ್ತಕ್ಕಂಥ ಒಂದು ಕಟ್ಟುನಿಟ್ಟಿನಾಗಿರ್ತಕ್ಕಂಥ
ನಿಯಮವನ್ನು ಪಾಲನೆ ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತೇನು ಈಗೇನು ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ಗದಲ್ಲಿ ನೋಡಿದಪ್ಪ ಅಂತಂದ್ರೆ ಇವತ್ತು ನಾವು ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಪೊಲೀಸ್ ಇಲಾಖೆಯವರು ಯಾವ ಭಕ್ತರಿಗೇನು ತೊಂದರೆಯನ್ನು ಕೊಡದೆ ಮತ್ತಿರ್ತಕ್ಕಂಥ ಎಲ್ಲರಿಗೂ ಸಹಕಾರ ನೀಡ್ತಾ ಇದ್ದಾರೆ. ಆದ್ರೆ ಏನಪ್ಪಾ ಅಂತಂದ್ರೆ ದುರಂತದ ಸಂಗತಿ ಅಂದ್ರೆ ಏನಂತಂದ್ರೆ ಡಿ ಸಿ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದಕ್ಕೂ ಡಿ ಸಿ ಅವರು ಹೇಳಿದ್ದಾರೆ ಅವರ ಭಕ್ತಾದಿಗಳನ್ನು ಒಂಥರ ಈ ಕಳ್ಳರ ತರ ನೋಡ್ತಕ್ಕಂಥದ್ದು ನೋಡಿದ್ರಪ್ಪ ಅಂದ್ರೆ ರೆವಿನ್ಯೂ ಇಲಾಖೆದವರು ಅದು ಪ್ರತಿಯೊಂದು ಕೂಡ ಜಿಲ್ಲಾ ಅಧಿಕಾರಿಗಳ ಹೆಸರನ್ನೇ ಹೇಳ್ತಾ ಇದ್ದಾರೆ. ಪಾಪ ಜಿಲ್ಲಾ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಮಾತನಾಡಬೇಕಾದ್ರೆ ಅತ್ಯಂತ ಸೌಜನ್ಯವಾಗಿ ಭಕ್ತರಿಗೆ ಎಲ್ಲದೂ ರೀತಿಯಿಂದ ಒಳ್ಳೇದಾಗಬೇಕು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿ ಕೂಡ ಎಲ್ಲರಿಗೂ ಸೌಖ್ಯವಾಗಿರ್ಬೇಕಂತಂದು ಅವ್ರ ಆಸೆ ಇದ್ರಪ್ಪ ಅಂದ್ರೆ ಇಲ್ಲಿ ಕೆಳಮಟ್ಟದ ಅಧಿಕಾರಿಗಳು ಕೆಲವೊಂದಿಷ್ಟು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತೇನು ಅಂಜನಾದ್ರಿ ಮಾಲೆ ಸರ್ಕಾರ ಏನು ಆಯೋಜಿಸಿದೆ ಬರೀ ಉಂಡಿಗೋಸ್ಕರ ಅಷ್ಟೇ ಆಯೋಜಿಸಿ ಅನ್ಕೊಂಡಿದೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರಪ್ಪ ಅಂದ್ರೆ ಇಲ್ಲಿ ಇವಾಗ ನಾವು ಇಲ್ಲಿ ನೋಡ್ತಾ ಇದೀವಿ, ಇಲ್ಲಿ ಮಾಡ್ತಾ ಇರತಕ್ಕಂಥ ಪೂಜೆ ಪುನಸ್ಕಾರಗಳು ಸ್ವತಃ ಸರ್ಕಾರದಿಂದ ಯಾವುದೇ ಒಂದು ನಯ ಪೈಸನಿಲ್ಲ. ಬಟ್ ಇಲ್ಲಿಂದ ಬಂದಿರತಕ್ಕಂಥ ಉಂಡಿ ಹಣವಷ್ಟೇ ಬೇಕಾಗಿದೆ. ಅದರ ಜೊತೆಗೆ ಏನು ಇವತ್ತೇನು ಹೋಮ ಆಗಿರ್ಬೋದು, ಹೋಮವನ್ನು ಸ್ವತಃ ಭಕ್ತರೇ ಅಂಜನಾದ್ರಿ ಮಾಲೆ ಭಕ್ತರೇನೆ ಹೋಮವನ್ನು ಇದನ್ನ ಪ್ರಾರಂಭ ಮಾಡಿರ್ತಾರೆ. ಅದರ ಜೊತೆ ಒಳಗಿರತಕ್ಕಂಥ ಅಭಿಷೇಕ ಆಗಿರ್ಬೋದು ಮತ್ತು ಇನ್ನಿತರ ಹೂವಿನ ಅಲಂಕಾರ ಆಗಿರ್ಬೋದು ಅದನ್ನು ಕೂಡ ಭಕ್ತರೇ ಮತ್ತು ವಿದ್ಯಾದಾಸ್ ಬಾಬಾ ಅವರೇ ಮಾಡಿರ್ತಾರೆ. ಆದ್ರೆ ಸರ್ಕಾರದ ಕೊಡುಗೆ ಏನಪ್ಪಾ ಅಂತಂದ್ರೆ ಇವತ್ತು ಜಿಲ್ಲಾಡಳಿತದ ಕೊಡುಗೆ ಏನಪ್ಪಾ ಅಂತಂದ್ರೆ ಕೇವಲ ಬ್ಯಾನರ್ಗಳನ್ನು ಕಟ್ಟುವುದು ಮತ್ತು ಪುಕ್ಷಟ್ಟೆ ಬಿಲ್ ಮಾಡ್ಕೊಳ್ಳೋದು, ಇಲ್ಲಿರ್ತಕ್ಕಂಥ ಉಂಡಿ ಹಣವನ್ನ ತೆಗೆದುಕೊಂಡು ಹೋಗೋದು, ಇದು ಬಿಟ್ಟರೆ ಬದುಕೇರೇನಿಲ್ಲ. ಈಗ ರೆವಿನ್ಯೂ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಸರ್ಕಾರ ಏನಪ್ಪಾ ಅಂತಂದ್ರೆ ಉಂಡಿ ರೊಕ್ಕ ಅಷ್ಟ ನೋಡ್ರಿ, ಉಳಿಕೆದ್ದು ನಮ್ಗೆ ಯಾರು ಏನು ಸತ್ರ ಚಿಂತೆ ಪರವಾಗಿಲ್ಲ, ಬಟ್ ಭಕ್ತರಿಂದ ಉಂಡಿ ಹಣ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ಇವತ್ತೇನ ನಮ್ಮ ಅಂಜನಾದ್ರಿ ಬೆಟ್ಟದ ಸುತ್ತ ಸುಮಾರು 100 ಸ್ಟಿಕ್ಕರ್ಗಳು, ಕೇವಲ ಇರತಕ್ಕ 100 ಸ್ಟಿಕ್ಕರ್ಗಳು 20-30 ಉಂಡಿಗಳನ್ನ ಇಟ್ಟು ನೀವು ಉಂಡಿಗಳಿಗೆ ದುಡ್ಡನ್ನ ಹಾಕಿ ಅಂತಂದು ಬರೀ ಜಾಗೃತ ಉಂಡಿಗೆ ಹಾಕುವ ಹಣವನ್ನು ಜಾಗೃತ ಮಾಡ್ತಾ ಇದ್ದಾರೆ ವಿನ ಭಕ್ತರೇ ನೀವು ಜಾಗೃತರಾಗಿರಿ ಮತ್ತು ಇಲ್ಲಿ ಇಳಿಜಾರಿನ ಪ್ರದೇಶ ನೈರ್ಮಲ್ಯವನ್ನು ಕಾಪಾಡಿ, ಪರಿಸರವನ್ನ ಕಾಪಾಡಿ ಅಂತ ಯಾವುದೇ ವಿಚಾರಗಳನ್ನ ಹೇಳ್ತಲ್ಲ, ಬರೀ ದುಡ್ಡನ್ನೇ ಹಾಕಿ ಅಂತಂದು ಇದು ಪ್ರಸಾರ ಮಾಡೋದು ನೋಡಿದ್ನಪ್ಪ ಅಂದ್ರೆ ಇದು ಎಲ್ಲೋ ನಮಗೆ ಇದು ಅಧಿಕಾರಿಗಳು ಎಲ್ಲರೂ ಕಲ್ತು ಇದೊಂದು ದುಡ್ಡಿಗೋಸ್ಕರ ಮಾಡ್ತಾ ಇದಾರೆ ಅಂತ ಅನಿಸುತ್ತೆ. ಆದರೂ ಕೂಡ ನಮ್ಮ ಭಾಗದ ಕಿಸ್ಕಿಂದ ಭಾಗದ ಏನು ಅಂಜನಾದ್ರಿಗೆ ಜಯವಾಗಲಿ ಮತ್ತು ಎಲ್ಲ ಹನುಮ ಮಾಲೆದಾರಿಗಳಿಗೂ ಒಳ್ಳೇದಾಗಲಿ, ಅವರ ಹನುಮ ಮಾಲೆದಾರಿಗಳ ಕುಟುಂಬಕ್ಕೂ ಮತ್ತು ಅವರ ಏನು ಇಷ್ಟಾರ್ಥ ಸಿದ್ಧಿಗಳು ಪೂರೈಸಲಿ ಮತ್ತು ಅವರ ಧನ ಆರೋಗ್ಯ ಐಶ್ವರ್ಯ ಭಾಗ್ಯ ಹನುಮ ಮಾಲೆಗಳಿಗೆ ಸಿಗಲಿ. ಆ ಹನುಮನ ಕೃಪಾ ಪಾತ್ರ ಅವರಿಗೆ ಸಿಗಲಿ ಮತ್ತು ವಿದ್ಯಾದಾಸ್ ಬಾಬು ಅವರ ಆಶೀರ್ವಾದ ಅವರಿಗೆ ಸದಾ ಇರಲಿ ಅಂತಂದೇಳಿ ಈ ಮೂಲಕ ನಾನು ವ್ಯಕ್ತಪಡಿಸುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. क्या बोलना है? आज का क्या आज का कार्यक्रम हनुमान माला के रूप में पूरे लगभग 5 स्टेट के लोग, 5 राज्य के लोग बड़ी ही उत्साह के साथ मनाया है। हनुमान माला एक व्रत है जो 10 दिन, 21 दिन, 31 दिन, 51 दिन, 108 दिन का लोग धारण करते हैं। उसमें विधि पूर्वक जो सनातन परंपरा की व्यवस्था है उसके अंतर्गत लोग नियम का पालन करते हैं। इससे समाज में या खुद व्यक्तिगत किसी प्रकार की कुदृष्टि कुविचार है उसका निदान हनुमान माला कार्यक्रम से होता है। 2008 में हमने 13 आदमी से शुरू किया था, जो अभी वर्तमान में वट वृक्ष के रूप में काफी विस्तार हुआ है। आने वाले समय में हमको लगता है जो पूरे हिंदुस्तान में हनुमान माला के प्रति लोगों का श्रद्धा बढ़ेगा और सभी लोग इस कार्यक्रम में शामिल होंगे। रात में 1 बजे रात से 7 नदियों के जल से अभिषेक हुआ, 101 लीटर गाय के दूध से अभिषेक हुआ, नूर एंट टेंगनीकाई के जल से अभिषेक हुआ, तुलसी और गुलाब के फूल से कुमकुम अर्चना, हनुमान जी के सहस्त्र नाम से कुमकुम अर्चना हुआ और 5 बजे महामंगला आरती हुआ। सभी लोग जितने हनुमान मालाधारी आए थे बहुत ही उत्साह और प्रसन्नचित्त होकर के आए और गए भी। कार्यक्रम पूजा का कार्यक्रम जो कुछ भी था काफी अच्छा और सराहनीय रहा, लेकिन जो प्रशासन की व्यवस्था था
धर्म धार्मिक, आध्यात्मिक और सांस्कृतिक तीनों दृष्टिकोण से ईर्ष्या से भरा हुआ था। यहाँ जो कोई भी भगत आए उसको रात में 12 बजे के बाद से किसी को भी सही ढंग से दर्शन नहीं करने दिया गया। मेन गेट पर प्रशासन के लोग खड़े होकर के धक्का मार मार करके उसको बाहर निकाले। तो ये एक प्रकार का अशोभनीय घटना है, निंदनीय घटना है। जो लोग यहाँ, हम आपके माध्यम से पूरे समाज को बताना चाहते, जो हनुमान माला धारी खाना खाने नहीं आते, यहाँ धर्म के दृष्टिकोण से आते, हनुमान जी का दर्शन करने के लिए आते, हनुमान जी की आशीर्वाद प्राप्त करने के लिए आते, हनुमान जी की कृपा प्राप्त करने के लिए आते। हो सकता है डिपार्टमेंट के लोग 2-4 जगह खाने की व्यवस्था किया हो, लेकिन पूजा और दर्शन दोनों में बहुत ही नकारात्मक सोच का परिचय दिया है, जो बहुत ही अच्छा काम नहीं है। इस पर राजनेता को, लोकल प्रशासक को, प्रशासन से गहन विचार करना चाहिए। जो ऐसा क्यों हो रहा है, ऐसा क्यों किया, जो ईर्ष्यात्मक दृष्टिकोण से, ईर्ष्या से भरा हुआ व्यवहार हनुमान माला धारियों के साथ क्यों किया गया। सिर्फ शाम को 4 बजे से ही खाने की व्यवस्था नीचे है, खाने की व्यवस्था नीचे है, लेकिन ऊपर दर्शन की व्यवस्था समुचित हो, इसके लिए एक बार भी किसी ने नहीं बोला है, किसी ने कोई चर्चा नहीं किया जो दर्शन सही ढंग से, समुचित ढंग से हो सके। ये निंदनीय है। लेकिन जो जिस समर्पित भाव से हनुमान मालाधारी लोग आते, हर साल लगभग 18 बरस से कंटिन्यू आ रहे हैं, कई प्रकार के स्थितियों का सामना करते हुए निरंतर आते रहे हैं। ये लोग प्रसन्नचित्त होकर के सभी लोग, आशीर्वाद सबको मिला हनुमान जी को। हनुमान जी की श्रद्धा पूर्वक उन्होंने संकल्प लेकर के पुनः अपने घर गए और आने वाले समय में इसका बहुत ही विस्तार रूप होगा। हिंदुस्तान के हर एक कोना में हनुमान माला लोग धारण करेंगे और हनुमान जी की माला से क्या व्यक्तिगत रूप से दैविक प्रभाव पड़ता है, इसका अनुभूति अभी लगभग लाखों की संख्या में लोग कर रहे हैं। आने वाले समय में करोड़ों के संख्या में लोग करेंगे।